ಹಾಯ್ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸೆಲ್ಫ್ ಕೇರ್ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತ. ಏಕೆ ಅಂತಂದರೆ ಡೈಲಿ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ. ಸೊ ಮನೆಯಲ್ಲೇ ಟೈಮ್ ಇದ್ದಾಗ ನಮ್ಮ ಬಾಡಿನ ನಾವು ಯಾವ ಥರ ಸ್ಕಿನ್ನ ಹೆಲ್ತಿಯಾಗಿ ಇಟ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಯಾವ ಥರ ಹೆಲ್ತಿಯಾಗಿ ಇಟ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲು ನನ್ನ ಲೈಫ್ ವಿತ್ ಮೀ ರೂಪಾ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ, ಯಾರು ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ, ನನ್ನ ವೀಡಿಯೋಸು ಯಾರು ಲೈಕ್ ಮಾಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಬಂದು ನಾನು ಇದು ಹನಿ ಮತ್ತು ಆಲ್ಮಂಡ್ ನರಿಶಿಂಗ್ ಬಾಡಿ ಆಯಿಲ್ ಅಂತಂತಂದರೆ ನಿಮಗೆ ಯಾವಾಗ ಆಯಿಲ್ ಮಸಾಜ್ ಮಾಡ್ಕೋಬೇಕು ಬಾಡಿಗೆ ಅಂತ ಇದರಿಂದ ಏನೇನು ಉಪಯೋಗಗಳಿದೆ ಅಂತ ಹೇಳ್ತೀನಿ. ಯಾಕೆ ಇದನ್ನೇ ನಾನು ಚೂಸ್ ಮಾಡಿಕೊಂಡೆ ಅಂತಂದರೆ ಇದರಿಂದ ನಮಗೆ ಸ್ಟ್ರೆಚ್ ಮಾರ್ಕ್ಸ್, ಈ ಸ್ಟಮಕ್ ಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೆ, ಮತ್ತು ಈ ತುಂಬ ಏಜ್ ಆಗಿರೋ ಥರ ಒಂದೊಂದು ಸತಿ ಸ್ಕಿನ್ಸ್ ಎಲ್ಲ ಕಾಣ್ತಾ ಇರುತ್ತೆ ಆ ಥರದ್ದು, ಮತ್ತು ತುಂಬ ಟ್ಯಾನ್ ಆಗಿರೋ ಥರ ಸ್ಕಿನ್ ಒಂಥರ ಸ್ಯಾಗಿ ಸ್ಕಿನ್ನು ಆ ಥರದ್ದೆಲ್ಲನೂ ನಿಮಗೆ ಈ ಆಯಿಲಿಂದ ತುಂಬ ನರಿಶಿಂಗ್ ಆಗಿ ಕಾಣುತ್ತೆ, ಮಾಯ್ಶ್ಚರೈಸ್ ಆಗು ಆಗುತ್ತೆ. ನೀವು ಇದನ್ನು ವೀಕ್ಲಿ ಟ್ವೈಸ್ ಆಗು ಯೂಸ್ ಮಾಡ್ಬೋದು. ಇದನ್ನು 1-2-3 ಡ್ರಾಪ್ಸ್ ಹಾಕ್ಕೊಂಡು ಕೋಕೋನಟ್ ಆಯಿಲ್ ಒಳಗಡೆ 2-3 ಡ್ರಾಪ್ಸ್ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಹಂಗೇನೂ ಕೂಡ ಮಸಾಜ್ ಮಾಡ್ಕೋಬೋದು. ನೀವು ಜೆಂಟ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊತಾ ಹೋದರೆ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಿರುತ್ತೆ. ನಿಮ್ಮ ಬಾಡಿ ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ತುಂಬ ಗ್ಲೋ ಆಗಿಬಿಡುತ್ತೆ, ತುಂಬ ಗ್ಲೋ ಆಗು ಇರುತ್ತೆ. ಸ್ಕಿನ್ ಕೂಡ ಹೆಲ್ತಿ ಆಗಿರುತ್ತೆ, ಆಮೇಲೆ ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ವೀಕ್ಲಿ ಟ್ವೈಸ್ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಬಾಡಿಗೂ ಒಳ್ಳೆಯದು, ಸ್ಕಿನ್ಗೂ ಒಳ್ಳೆಯದು. ನಾವು ಸ್ಕಿನ್ನ ಕೇರ್ ಮಾಡ್ತಾ ಇರಬೇಕು ಅವಾಗವಾಗ, ಯಾಕೆಂದರೆ ಆಚೆ ಓಡಾಡ್ತಿರ್ತೀವಿ. ಸೊ ಸ್ಕಿನ್ ಕೇರ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಫಸ್ಟು ಇದು ಬಾಡಿ ನರಿಶಿಂಗ್, ವಿಟಮಿನ್ ಇ ಮತ್ತು ಸನ್ಸ್ಕ್ರೀನಿಂದ ಇದು ಪ್ರೊಟೆಕ್ಟ್ ಮಾಡುತ್ತೆ. ನಾವು ಹೊರಗಡೆ ಹೋಗೋದ್ರಿಂದ ಇದಕ್ಕೆ ಪ್ರೊಟೆಕ್ಟ್ ಮಾಡುತ್ತೆ, ಸನ್ಲೈಟ್ಗೆ. ಅದು ಡ್ರೈ ಸ್ಕಿನ್ ಅವ್ರಿಗೂ ತುಂಬ ಯೂಸ್ ಆಗುತ್ತೆ ಇದು. ಆಮೇಲೆ ನಾನ್ ಗ್ರೀಸಿ, ತುಂಬ ಒಂಥರ ಆಯಿಲಿ ಅಂತ ಇರುತ್ತಲ್ಲ ಸ್ಕಿನ್ನು, ಆ ಥರದವ್ರಿಗೂ ತುಂಬ ಚೆನ್ನಾಗಿದೆ. ಆಮೇಲೆ ರಿಂಕಲ್ಸ್ ಇರುತ್ತಲ್ಲ ಮುಖದಲ್ಲೆಲ್ಲ, ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ಆಯಿಲು. ಇದು ಜಾಯ್ ಕಂಪ್ನಿದು, ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ, ಜಾಯ್ ಕಂಪ್ನಿದು. ಇದರ ಲಿಂಕು ನಾನು ಕೊಟ್ಟಿರ್ತೀನಿ. ಇದು ಅಮೆಝಾನಲ್ಲೂ ಸಿಗುತ್ತೆ, ನೀವು ಫ್ಲಿಪ್ಕಾರ್ಟಲ್ಲೂ ತೊಗೋಬೋದು, ಅಮೆಝಾನಲ್ಲೂ ತೊಗೋಬೋದು. ನೀವು ಇದನ್ನು ಬೈ ಮಾಡ್ಕೋಬೋದು. ಓಕೆನಾ? ಫಸ್ಟು ನಾನು ಇದನ್ನು ಯೂಸ್ ಮಾಡಿನೇ ನಾನು ಪ್ರಾಡಕ್ಟು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ನಾನು ಯೂಸ್ ಮಾಡಿದ್ರೆ ನಾನು ಯಾವುದನ್ನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ನಾನು ಸ್ಕಿನ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಆಲ್ರೆಡಿ. ಆ್ಯಂಡ್ ಫಸ್ಟ್ ಅದಾದಮೇಲೆ ಸೆಕೆಂಡ್ ಒನ್ನು ಎಮ್ ಕೆಫೈನ್ ನೋಡ್ಬೋದು. ಎಮ್ ಕೆಫೈನ್ ಅವ್ರದ್ದು ಬೆರೀಸ್ ಬ್ರೈಟ್ನಿಂಗ್ ಕಾಫಿ ಸ್ಕ್ರಬ್, ಫೇಸ್ ಸ್ಕ್ರಬ್. ಇದು ಫೇಸ್ ಸ್ಕ್ರಬ್. ಇದು ಯಾವ ಥರ ಯೂಸ್ ಮಾಡೋದು ಅಂತಂದರೆ, ಫಸ್ಟು ನಿಮ್ಮ ಸ್ಕಿನ್ನ ನೀಟಾಗೆ ಕ್ಲೆನ್ಸ್ ಮಾಡ್ಕೊಳ್ಳಿ. ಕ್ಲೆನ್ಸ್ ಮಾಡಿಕೊಂಡು ಆಮೇಲೆ ಫಸ್ಟು ನೀಟಾಗಿ ವೈಪ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಇದು ಮಾಡಿಕೊಂಡ್ರೆ ಅದ್ರ ಮೇಲೆ ನೀವು ಸ್ಕ್ರಬ್ ಮಾಡ್ಕೋಬೋದು ಇದನ್ನು ಸ್ವಲ್ಪ. ಇದು ಯಾವ ಥರ ಇರುತ್ತೆ ಅಂತಲೂ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಇದರಿಂದ ನಿಮಗೆ ಸ್ಕಿನ್ ಗ್ಲೋಯಿಂಗ್ ಬರುತ್ತೆ. ಆಮೇಲೆ ಆ್ಯಸ್ ವೆಲ್ ಹೆಂಗೆ ಅಂದರೆ ನೋಡಿ ಯಾವ ಥರ ಕಲರ್ ಕೂಡ ಇದೆ. ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ ಅಂದರೆ ಅಷ್ಟು ಗ್ಲೋ ಆಗುತ್ತೆ. ಆಮೇಲೆ ಒಂಥರ ರಿಂಕಲ್ಸ್ ಇರೋದೆಲ್ಲ ಹೋಗುತ್ತೆ ಸ್ಕಿನ್ನು. ಆಮೇಲೆ ಇನ್ನೊಂದು ಏನು ಅಂದರೆ ಟ್ಯಾನ್ ರಿಮೂವ್ ಆಗುತ್ತೆ. ಡೆಡ್ ಸ್ಕಿನ್, ಮುಖದಲ್ಲಿ ಏನು ಡೆಡ್ ಸ್ಕಿನ್ಸ್ ಇದೆ ಅದೆಲ್ಲ ರಿಮೂವ್ ಆಗುತ್ತೆ, ಟ್ಯಾನ್ ಎಲ್ಲ ಇರೋದಿಲ್ಲ. ನನ್ನ ಮುಖ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಒಂಚೂರು ಮಾರ್ಕ್ಸ್ ಇರೋದೇ ಆಗಲಿ, ಒಂಚೂರು ಕಲೆ ಏನೆಲ್ಲ ಡೆಡ್ ಸ್ಕಿನ್ಸ್ ಇರೋಲ್ಲ, ಟ್ಯಾನ್ ಹಂಗೆ ರಿಮೂವ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಇದು ನೋಡ್ಕೊಳ್ಳಿ. ಇನ್ನೊಂದು ಸತಿ ಬೆರೀಸ್ ಬ್ರೈಟ್ನಿಂಗ್ ಕಾಫಿ ಫೇಸ್ ಸ್ಕ್ರಬ್. ಇದು ಯೂಸ್ ಮಾಡಾದ್ಮೇಲೆ ಫೇಸ್ ವಾಶಿಂದ, ಇದು ವಾಶ್ ಮಾಡಾದ್ಮೇಲೆ ಫೇಸ್ ವಾಶಿಂದ ನೀವು ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ಮೂತ್ ಆಗಿರೋ ಕಾಟನ್ ಟವಲಿಂದ ಫೇಸ್ನ ನೀಟಾಗಿ ಹಾಗೆ ಇದು ಮಾಡ್ಕೋಬೇಕು. ಸೋಪಿಂದ ಎಲ್ಲ ಫೇಸ್ನ ವಾಶ್ ಮಾಡೋಕ್ಕೆ ಹೋಗಬೇಡಿ. ಏಕೆ ಅಂತಂದರೆ
ತುಂಬ ಸಾಫ್ಟಾಗಿ ನಿಮ್ಮ ಫೇಸು ಕನ್ವರ್ಟ್ ಆಗುತ್ತೆ. ಯಾಕೆಂತಂದರೆ ಸಾಫ್ಟ್ ಸ್ಕಿನ್ ಮಾಡುತ್ತೆ. ಹೊರಗಡೆ ನೀವು ಆಚೆ ಕಡೆ ಹೋದಾಗ ಸನ್ಲೈಟ್ಗೆ ಅಷ್ಟೇ ಪ್ರೊಟೆಕ್ಟ್ ಕೂಡ ಮಾಡುತ್ತೆ ಇದು ಸ್ಕ್ರಬ್. ನಿಮಗೆ ಫೇಶಿಯಲಿ ಮಾಡ್ಸೋಕ್ಕಾಗಿಲ್ಲ ನೀವು ಹೋಗಿ ಅಂದಾಗ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಕೋಬೋದು. ವೀಕ್ಲಿ ಟ್ವೈಸ್ ಯೂಸ್ ಮಾಡಿ, ನಿಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿರುತ್ತೆ. ಆಚೆ ಡೈಲಿ ಓಡಾಡೋರಿಗೆ ಇದು ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅನದರ್ ಒನ್ ಬಂದ್ಬಿಟ್ಟು ಎಮ್ ಕೆಫೇನ್ ಅವ್ರದ್ದು ಕಾಫಿ ಬಾಡಿ ಸ್ಕ್ರಬ್. ಇದು ಕಾಫಿ ಬಾಡಿ ಸ್ಕ್ರಬ್ಬು. ಇದು ಯಾವ ಥರ ಇದೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇದು ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ ಕೂಡ, ಅದನ್ನೇ ನಿಮಗೆ ತೋರಿಸ್ತಾ ಇರೋದು ನೋಡಿ. ಈ ಥರ ಬರುತ್ತೆ. ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಕಾಫಿ ಸ್ಮೆಲ್ ಬರ್ತಿದೆ. ಎಷ್ಟು ತುಂಬ ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಇದೂ ಅಷ್ಟೇ ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ. ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬ ಒಳ್ಳೇದಿದು. ಡ್ರೈ ಸ್ಕಿನ್ ಯಾರ್ಯಾರಿಗಿರುತ್ತೆ ಅದು ತುಂಬ ಒಳ್ಳೆ ಪ್ರಾಡಕ್ಟು. ಡೈಲಿ ಹೊರಗಡೆ ಯಾರ್ಯಾರು ಟ್ರಾವೆಲ್ ಮಾಡ್ತೀರಾ ಅಂಥವ್ರಿಗೆ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಕೂಡ. ರಿಚ್ ಇನ್ ಆಲ್ಮಂಡ್ ತುಂಬ ರಿಚ್ ಇದೆ. ಕಾಫಿ ಅರೋಮಾ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಇದು. ಆಮೇಲೆ ವಿತ್ ಆಲ್ಮಂಡ್ಸ್ ಯೂಸ್ ಮಾಡಿ, ಕಾಫಿ ಅರೋಮಾ ಯೂಸ್ ಮಾಡಿರೋ ಅಂಥ ಪ್ರಾಡಕ್ಟ್ ಇದು. ಡೆಡ್ ಸ್ಕಿನ್ನು ಮತ್ತು ಸ್ಮೂತನ್ ಮಾಡುತ್ತೆ. ಆಮೇಲೆ ಬಾಡಿಯಲ್ಲಿ ಯಾವುದಾದ್ರೂ ಮಾರ್ಕ್ಸ್ ಇದ್ದರೆ ಅದನ್ನ ರಿಮೂವ್ ಮಾಡುತ್ತೆ. ನಿಮಗೆ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಕೂಡ. ಇದು ಕೂಡ ಅಷ್ಟೇ ವೀಕ್ಲಿ ಟ್ವೈಸ್ ಯೂಸ್ ಮಾಡ್ಬೋದು ನೀವು. ಆಮೇಲೆ ಯಾರ್ಯಾರಿಗೆ ಗಾಯ ಆಗಿರುತ್ತಲ್ವ ಮೈ ಮೇಲೆ ಅಥವಾ ಬಾಡಿಯಲ್ಲೆಲ್ಲ ವೂಂಡ್ ಆಗಿರುತ್ತಲ್ಲ ಅಂಥವರು ಈ ಥರದನ್ನು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಫೇಸ್ಗೆ ಅಷ್ಟೇ, ನಾನು ಫೇಸ್ ಸ್ಕ್ರಬ್ ಹೇಳಿದ್ನಲ್ಲ, ಈ ಹೈ ಪಾರ್ಟ್ ಒಂದು ಬಿಟ್ಬಿಟ್ಟು ನೀಟಾಗಿ ಕಾಟನ್ ಹಾಕ್ಕೊಳ್ಳಿ. ಈ ಕಡೆ ಎಲ್ಲನೂ ಕಟ್ ಮಾಡಿಕೊಂಡು ಈ ಹೈ ಪಾರ್ಟ್ ಬಿಟ್ಬಿಟ್ಟು ನೀಟಾಗೆ ಯೂಸ್ ಮಾಡೋದು ತಲೆಗೆ. ಯಾಕೆಂತಂದರೆ ನೀವು ಹೇಳಿದ್ರಿ ಮೇಡಮ್, ನಾವು ಯೂಸ್ ಮಾಡಿದ್ವಿ, ಕಣ್ಣಿಗೆಲ್ಲ ಹೊಟ್ಟೋಯ್ತು, ನಮಗೆ ಇನ್ಫೆಕ್ಷನ್ ಆಯಿತು, ಆ ಥರ ಅಲ್ಲ. ಲೈಕ್ ಕಣ್ಣಿಗೆ ಏನಾದರೂ ಒಂಚೂರು ಈ ಪಾರ್ಟ್ ಬಿಟ್ಬಿಟ್ಟು ಯೂಸ್ ಮಾಡಿ. ಯಾರ್ಯಾರಿಗೆ ಮುಖದಲ್ಲೂ ಅಷ್ಟೇ ಪಿಂಪಲ್ಸ್ ಆಗಿರುತ್ತಲ್ಲ ಅಂಥವ್ರು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ವೂಂಡ್ಸ್ ಆಗಿರೋರು ಅಷ್ಟೇ ಈ ಥರದ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟರ್ ಸಜೆಷನ್ಸು ತಗೊಳ್ಳಿ. ಏಕೆಂತಂದರೆ ಅವರೇ ನಿಮಗೆ ಬೇರೆ ಆಯಿಂಟ್ಮೆಂಟ್ಸು ಮತ್ತೊಂದು ಏನೋ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಕ್ಲಿಯರ್ ಇದ್ದರೆ ಲೈಕ್ ಸ್ಕಿನ್ನ ಮೇಂಟೈನ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದೆಲ್ಲ ಆದಮೇಲೆ ಇದು ಸ್ಕ್ರಬ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನೀವು ಆ್ಯಕ್ಚುಲಿ ಸೋಪ್ ಯೂಸ್ ಮಾಡ್ಕೋಬೇಡಿ. ಅವತ್ತೊಂದು ದಿವಸ ಲೈಕ್ ಜೆಂಟಲ್ ನಾರ್ಮಲ್ ವಾರ್ಮ್ ವಾಟರಲ್ಲಿ ಬಾತ್ ಮಾಡಿ. ಆಮೇಲೆ ಅದೆಲ್ಲ ಆದಮೇಲೆ ನೀವು ಅಪ್ಲೈ ಮಾಡ್ಕೋಬೇಕಲ್ಲ, ಏನು ಬಾಡಿ ಲೋಷನ್, ಇಂಟೆನ್ಸಿವ್ ಬಾಡಿ ಲೋಷನ್. ಇದು ಬಂದ್ಬಿಟ್ಟು ಹಿಮಾಲಯವ್ರದ್ದು ನಾನು ಯೂಸ್ ಮಾಡೋದು, ಕೋಕೋ ಬಟರ್ ಅವ್ರದ್ದು. ಏಕೆಂದರೆ ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಏಕೆಂದರೆ ಡೀಪ್ ಮಾಯ್ಶ್ಚರೈಸರ್ ಕ್ರೀಮ್ ಇದು ಡೀಪ್ ಮಾಯ್ಶ್ಚರೈಸರ್ಸು. ಆಮೇಲೆ ಡ್ರೈ ಸ್ಕಿನ್ನ ರಿಪೇರ್ ಮಾಡುತ್ತೆ. ಡೈಲಿ ಯೂಸ್ ಮಾಡಿ. ಆ್ಯಕ್ಚುಲಿ ಸ್ವಲ್ಪ ವೆಟ್ ಇರುವಾಗಲೇ ಯೂಸ್ ಮಾಡಿದ್ರೆ, ನೀವು ಬಾತ್ ತೊಗೊಂಬಂದು ಸ್ವಲ್ಪ ವೆಟ್ ಇರುತ್ತಲ್ಲ ಆವಾಗಲೇ ಅಪ್ಲೈ ಮಾಡಿದ್ರೆ ಮತ್ತು ಲೆಗ್ಸ್ಗೆ ಮತ್ತು ಹ್ಯಾಂಡ್ಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಏಕೆ ಅಂತಂದರೆ ಅದು ಅವಾಗ ನಿಮಗೆ ಅಬ್ಸರ್ವ್ ಮಾಡುತ್ತೆ ಸ್ಕಿನ್ನು. ಇಲ್ಲಾಂತಂದರೆ ಫುಲ್ಲು ನೀವು ಎಲ್ಲ ವೈಪ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಏನೂ ಯೂಸ್ ಇಲ್ಲ. ಸ್ವಲ್ಪ ವೆಟ್ ಇರುವಾಗಲೇ ಕೈ ಮೇಲೆ ಇವಾಗ ನೀರಿದ್ದರೆ ಸ್ವಲ್ಪ ನೀರಿರುತ್ತಲ್ಲ ಆವಾಗಲೇ ನೀವು ಅಪ್ಲೈ ಮಾಡಿದ್ರೆ ಅದು ಅಬ್ಸರ್ವ್ ಮಾಡುತ್ತೆ ಸ್ಕಿನ್ನು. ತುಂಬ ಚೆನ್ನಾಗಿರುತ್ತೆ. ಡ್ರೈ ಸ್ಕಿನ್ನು ನೀವು ಆಚೆ ಇವಾಗ ಸಮ್ಮರಲ್ಲಿ ತುಂಬ ಯೂಸ್ ಆಗುತ್ತೆ ಈ ಥರದ್ದು. ಇದನ್ನು ಯೂಸ್ ಮಾಡ್ಬೋದು. ಯಾರ್ಯಾರಿಗೆ ಇಷ್ಟ ಆಗುತ್ತೋ ಇದನ್ನೆಲ್ಲದನ್ನು ಲಿಂಕ್ ನಾನು ಮೆನ್ಷನ್ ಮಾಡಿರ್ತೀನಿ, ಹೋಗಿ ಅಮೆಝಾನಲ್ಲಿ ಬೈ ಮಾಡ್ಬೋದು. ನಾನು ವಿಡಿಯೋ ವಾಚ್ ಮಾಡ್ತಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ತುಂಬ ಆದಷ್ಟು ನಾನು ಉಪಯೋಗ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈವನ್ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದು ಮಾತ್ರ ಮರಿಬೇಡಿ. ಆದಷ್ಟು ಯೂಸ್ಫುಲ್ ವೀಡಿಯೋಸ್ನ ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ವೆರಿ ಮಚ್.